8ರಿಂದ 10 ಜೇನುತುಪ್ಪ ಕೊಡುತ್ತೆ. ಈ ತರ ಇದಕ್ಕೆ ಆದಾಯದ ಕೃಷಿ ಅಂತೀವಿ. ಸೊ ದೊಡ್ಡ ಗಾತ್ರವಾಗಿ ಕಟ್ಟುತ್ತೆ. ಎಕರೆಗೆ 5 ಪೆಟ್ಟಿಗೆ ಮಾಡ್ಬೋದು. 10,000 ಹುಳ ಇರುವಂತದ್ದು. ಸೊ ಇಲ್ಲೇನ್ ನೋಡ್ತಾ ಇದೀರಾ, ಇವೆಲ್ಲ ಕೆಲಸಗಾರ ನೊಣಗಳು. ಹೇ ಗಾಯ್ಸ್, ನಾನು ನಿಮ್ಮ ಯುವ. ವೆಲ್ಕಮ್ ಟು ಅಗ್ರಿವಿಟ್ಸ್ ಬೈ ಯುವ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹನಿ ಬಿ ಫಾರ್ಮಿಂಗ್ ಅಂದ್ರೆ ಜೇನು ಕೃಷಿ ಹೇಗ್ ಮಾಡೋದು, ಒಬ್ಬ ಬಿಗಿನರ್ಸ್ ಆದ್ರೆ ಜೇನು ಕೃಷಿನ ಹೇಗ್ ಮಾಡೋದು, ಜೇನು ಕೃಷಿಯಿಂದ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ, ಯಾವ ಸೀಸನ್ ಜೇನು ಕೃಷಿಗೆ ಸೂಕ್ತ, ಯಾವ ಜೇನನ್ನ ಸಾಕಿದ್ರೆ ನಾವು ಹೆಚ್ಚು ಜೇನುತುಪ್ಪ ಪಡಿಬಹುದು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸೊ ನಮ್ ಜೊತೆ ಧನುಷ್ ಬ್ರೋ ಇದ್ದಾರೆ. ಸೊ ಜೇನು ಕೃಷಿ ಹೇಗ್ ಮಾಡೋದಂತ ಅವ್ರು ಕೇಳೋಣ ಬನ್ನಿ. ಸೊ ನೀವು ಎಷ್ಟು ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀರಾ? ನಮ್ದು ಆಲ್ಮೋಸ್ಟ್ 6 ವರ್ಷದಿಂದ ಏನು ಕೃಷಿ ಜೊತೆನೇ ಇರುವಂತದ್ದು. ನಾನು ಸ್ಟಾರ್ಟ್ ಮಾಡಿದ ಆಲ್ಮೋಸ್ಟ್ 2 ವರ್ಷ ಬರೀ ಓಡಾಟ ಮತ್ತೆ ಕಲಿಕೆ. ಸೊ ಯಾವಾಗ ಲಾಕ್ಡೌನ್ ಆಗ್ತು, ಆ ಲಾಕ್ಡೌನ್ ಟೈಮಲ್ಲಿ ನಮ್ದು ಊರಲ್ಲಿ 1 ವರ್ಷ ಪೂರ್ತಿ ಇದನ್ನ ಯಾವ ರೀತಿ ಸಕ್ಸಸ್ಫುಲ್ ಆಗೋದು ಅಂತಾನೆ ಮಾಡ್ಕೊಂಡು ಇವಾಗ ಕಂಪ್ಲೀಟ್ಲಿ ಈ ವರ್ಷ 6ನೇ ವರ್ಷ ಕಂಪ್ಲೀಟ್ ಆಗ್ತಿದೆ. 6ನೇ ವರ್ಷ ಇದು ನಿಮ್ದು ಜೇನು ಕೃಷಿ ತೆಂಗು. 100 ಕಾಯಿ ಬಿಡುವಂತ ತೆಂಗಿನ ಮರ ಜೇನುಹುಳಗಳು ಕರೆಕ್ಟಾಗಿ ಆ ತೋಟದಲ್ಲಿ ಇದ್ದಿದ್ದೆ ಆದ್ರೆ 130 ತೆಂಗಿನಕಾಯಿ ಬಿಡುತ್ತೆ. ಈ ತರ ಇದಕ್ಕೆ ಆದಾಯದ ಕೃಷಿ ಅಂತೀವಿ. ಸೊ ಈ ತರ ನಮ್ಮ ತೋಟದಲ್ಲಿ ಆದಾಯನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ತೆಂಗು, ಅಡಿಕೆ, ಬಾಳೆ, ನುಗ್ಗೆ, ಸಪೋಟ, ಯಾವುದೇ ಒಂದು ಹಣ್ಣಿನ ಜಾತಿ ಗಿಡಗಳು, ಕಾಯಿನ ಜಾತಿ ಗಿಡಗಳಲ್ಲಿ ಏನಾದ್ರು ನೀವು ಬೆಳೆ ಬೆಳೀತಿದ್ರೆ ಎಕರೆಗೆ 5 ಪೆಟ್ಟಿಗೆ ಮಾಡ್ಬೋದು. ಸೊ ಇದು 2 ಬೆನಿಫಿಟ್. ಒಂದು, ನಮ್ಮ ತೋಟದಲ್ಲಿ ಬೆಳೆ ಚೆನ್ನಾಗಾಗುವಂಥದ್ದು. 2ನೇದು, 1 ಪೆಟ್ಟಿಗೆಗೆ 4ರಿಂದ 6 kg. ತುಂಬಾ ಕಾಡು ಪ್ರದೇಶ ಆದ್ರೆ 8ರಿಂದ 10 kg ಜೇನುತುಪ್ಪ ಸಿಗುತ್ತೆ. 2ನೇ ಪ್ರಾಫಿಟ್. ಸೊ ಇದನ್ನ ಹೆಂಗಪ್ಪ ಪ್ರಾರಂಭ ಮಾಡೋದು? ಇದೇನ್ ನೋಡ್ತಾ ಇದೀರಾ, ಇದು ತುಡುವೆ ಜೇನು ಪೆಟ್ಟಿಗೆ. ಸೊ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ 4 ಪ್ರಭೇದ ಜೇನುಹುಳಗಳಿವೆ. ಒಂದು ಹೆಜ್ಜೇನು, ಇವಾಗ ಮನೆಗಳ ಹತ್ರ ಕಟ್ತಿದಾವೆ, ದೊಡ್ಡ ದೊಡ್ಡ ಮರಗಳ ಹತ್ರ ಕಟ್ತಿದಾವೆ, ಬಂಡೆಗಳು ಕಟ್ತವೆ. ಸೊ ದೊಡ್ಡ ಗಾತ್ರವಾಗಿ ಕಟ್ಟುತ್ತೆ. ಇನ್ನೊಂದು ಕೋಲ್ ಜೇನು. ಸೊ ಇದು ಕಡ್ಡಿ ಪೊಟ್ರೆಗಳಲ್ಲಿ ಇದು ಕಡ್ಡಿಗಳಲ್ಲಿ ಸೌದೆ ಪಿಳ್ಳೆಗಳಲ್ಲಿ ಕಟ್ಟುವಂಥದ್ದು. ಇವೆರಡು ಜೇನ್ನ ನಾವು ಸಾಕಾಣಿಕೆ ಆಗಲ್ಲ. ಯಾಕಪ್ಪ ಅಂದ್ರೆ ಇದು ಬೆಳಕಿನ ಕಿರಣ ನೇರವಾಗಿ ಬೀಳಬೇಕು. ಇದು ಬೆಳಕಲ್ಲಿ ವಾಸ ಮಾಡುವಂತಹ ಜೇನುಹುಳ. ಇನ್ನೊಂದು ಬಂದು ನಸ್ರು ಜೇನು ಅಂತೀವಿ, ಸೊಳ್ಳೆ ಜೇನು. ಈ ಗೋಡೆಗಳಲ್ಲಿ ಹಳೆ ಮನೆ ಕಲ್ಲಿನ ಸಂದಿಗಳಲ್ಲಿರುತ್ತೆ, ಮತ್ತೆ ಇವಾಗ ಕೆಲವೊಂದು ಸ್ವಿಚ್ ಬೋರ್ಡ್ಗಳಲ್ಲಿರುತ್ತೆ. ಅದು ಅಂಟು ಬಿಡ್ಕೊಂಡು ಮನೆ ಮಾಡ್ಕೊಂಡು ಗ್ರಿಪ್ ಇರೋ ಜಾಗದಲ್ಲಿ ಇರುವಂತದ್ದು. ಅದು ಕತ್ಲಲ್ಲಿ ವಾಸ ಮಾಡುತ್ತೆ, ಅದನ್ನ ಸಾಕ್ಬೋದು. ಇದು ಬಂದು ತುಡುವೆ ಜೇನು. ಸೊ ಈ ತುಡುವೆ ಜೇನು ಏನಪ್ಪಾ ಅಂದ್ರೆ ನಮ್ಗೆ ಆದಾಯದು ತಂದು ಕೊಡುವಂತದ್ದು ಜೇನಿದು. ಯಾಕಪ್ಪ ಅಂದ್ರೆ ಜೇನುತುಪ್ಪ ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ, ಮತ್ತೆ ನಮ್ಗೆ ಜೇನು ಕೃಷಿಗೆ ತುಂಬಾ ಸೂಕ್ತವಾದ ಜೇನು. ಸ್ಪೀಡ್ ಆಗಿ ಬ್ರೀಡಿಂಗ್ ಆಗುತ್ತೆ, ಪರಾಗಸ್ಪರ್ಶ ಚೆನ್ನಾಗಿ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಸ್ಟ್ಯಾಂಡರ್ಡ್ ಮಾಡಿರುವಂತದ್ದು. ಸೊ ಇದು ಕೃಷಿ ಮಾಡೋದಕ್ಕೆ ಸೂಕ್ತವಾದ ಜೇನುಹುಳ ಅಂತೀವಿ, ತುಡುವೆ ಜೇನ್ನ. ಸೊ ಇನ್ನೇನಿದೆ 2 ಪ್ರಭೇದಗಳು, ಅವು ಬೆಳಕಲ್ಲಿ ವಾಸ ಮಾಡವು, ನಾವು ಕೃಷಿ ಮಾಡಕ್ಕಾಗಲ್ಲ. ಮತ್ತೆ ನಸ್ರು ಜೇನ್ನ ಫ್ಯಾಷನ್ ಆಗಿ ಮಾಡಿರ್ಬೋದು. ಅದು ತುಂಬಾ ಸ್ಮಾಲ್ ಬಿ ಆಗಿರೋದ್ರಿಂದ ತುಂಬಾ ಲೇಟ್ ಪ್ರೊಡಕ್ಷನ್. ಸೊ ಅದನ್ನ ನಾವು ಫ್ಯಾಷನ್ ಆಗಿ 1-2 ಪೆಟ್ಟಿಗೆ ಮಾಡಿಕೊಬೋದು. ಸೊ ಇದೇನಪ್ಪಾ ಅಂದ್ರೆ ಇದೇನಿದೆ ಕಂಪ್ಲೀಟ್ಲಿ 1 ಜೇನ್ ಪೆಟ್ಟಿಗೆ ಬಾಕ್ಸ್ ಸ್ಟ್ರಕ್ಚರ್. ಇಲ್ಲೇನ್ ನೋಡ್ತಾ ಇದೀರಾ, ಇದು ಎಂಟ್ರೆನ್ಸ್. ಸೇಮ್ ಕಾಡಲ್ಲಿ ಹೆಂಗ್ ಹೋಗುತ್ತೆ, ಕಾಡಲ್ಲಿ ಹೆಂಗ್ ಮೇಯುತ್ತೆ, ಕಾಡಲ್ಲಿ ಏನ್ ಆಕ್ಟಿವಿಟೀಸ್ ಇರುತ್ತೋ ಸೇಮ್ ಕಾಡಂದು ವಹಿವಾಟು ಏನಿರುತ್ತೋ ಅದೇ ಎಂಟ್ರೆನ್ಸ್ ಮುಖಾಂತರ ಆಗ್ತಾ ಇರುತ್ತೆ. ಎಷ್ಟೋ ಜನ ಇದನ್ನ ಕೂಡ ಹಾಕ್ಬಿಟ್ಟು ಸಾಕೋದು ಹಂಗೆಲ್ಲ ಅನ್ಕೋತಾರೆ, ಅದೆಲ್ಲ ರಾಂಗು. ಸೊ ಇದು ಬಂದು ಸೇಮ್ ಆಸಿಟೀಸ್ ನೋಡಿ, ಎಂಟ್ರೆನ್ಸ್ ಅಲ್ಲಿ ಇಡೀರಿ, ಆಚೆ ಹೋಗಿ ಊಟ ತಗೋ ಬರ್ತಾ ಇರ್ತವೆ. ಕಾಲಲ್ಲಿ ವೈಟ್ಗೆ ಯೆಲ್ಲೋ ಕಲರ್ ಇಲ್ಲೇನ್ ಕೂತಿದ್ದಾವೆ ಇವೆಲ್ಲ ಸೆಕ್ಯೂರಿಟಿ ಬೀಸು. ಸೊ ಇವಾಗ ಆಲ್ರೆಡಿ ಬಂದ ನೋಡಿ ಹೋಗಕ್ಕೆ ಸುಮಾರು ಹುಳಗಳು ಬರ್ತವೆ. ಸೊ ಇದೆಲ್ಲನೂ ಕೂಡ ಸೇಮ್ ಕಾಡಲ್ಲಿ ಏನು ವಹಿವಾಟು ಆಗುತ್ತೋ ಅದೇ ತರನೇ ಆಗುತ್ತೆ. ಇದು ಬಂದು ಸ್ಪೇರು, ಇದು ಅಡೆಮಣೆ ಅಂತೀವಿ. ಇದು ಬ್ರೂಡ್ ಚೇಂಬರು, ಇದು ಬಂದು ಹನಿ ಚೇಂಬರು, ಇದು ಬಂದು ಕ್ಯಾಪು. ಇವೆಲ್ಲ ಸ್ಪೇರ್ ಇರುತ್ತೆ. ಇವನ್ನ ಹಿಂಗೆ ಎತ್ಬೋದು, ಸ್ಪೇರ್ ಎಲ್ಲ ಪೂರ್ತಿ ಹಿಂಗೆ ಎತ್ಬೋದು ಸ್ಪೇರು. ಸೊ ಇದು ಕಂಪ್ಲೀಟ್ಲಿ ಸೆಟಪ್, ಪೂರ್ತಿ ಒಂದು ಜೇನುಪೆಟ್ಟಿಗೆ ಸೆಟಪ್. ಇದೇನಪ್ಪಾ ಅಂದ್ರೆ ಇದೆಲ್ಲೂ ಬೇರೆ ಕಡೆ ಸಿಗಲ್ಲ ಜೇನುಪೆಟ್ಟಿಗೆ. ಇದು ನಾನು ಓನ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಿಡ್ಕೊಂಡಿರೋಂಥ ಪೆಟ್ಟಿಗೆಗಳು. ಬೇರೆ ಪೆಟ್ಟಿಗೆಗಳೆಲ್ಲ ಸಿಗ್ತವೆ, ಒಂದ್ ಬೆಳೆಲ್ ತಳ್ಳೋದ್ರೆ ಎಲ್ಲ ಸ್ಪೇರು ಬಿದ್ದೋಗ್ಬಿಡ್ತವೆ. ಈ ತರ ಪೆಟ್ಟಿಗೆಗಳೆಲ್ಲ ಏನಾಗುತ್ತೆ, ಇದು ಕೃಷಿ ತುಂಬಾ ಚಾಲೆಂಜ್ ಬರುತ್ತೆ, ಅದು ಸಾಕಾಣಿಕೆ ಮಾಡಕ್ಕಾಗಲ್ಲ. ಇದು ನೀವೇ ಬಿಲ್ಡ್ ಮಾಡಿರೋ ಪೆಟ್ಟಿಗೆ? ಹೌದು, ನಾನೇ ಬ್ರೀಡ್ ಮಾಡಿರೋ ಪೆಟ್ಟಿಗೆ. ಇದು ನಾನೇ ಓನ್ ಡಿಸೈನ್ ಮಾಡಿರೋಂಥ ಪೆಟ್ಟಿಗೆ. ಸೊ ಇದರಲ್ಲಿ ಲೇಡೀಸು ಕೂಡ 50 ಪೆಟ್ಟಿಗೆ ಮೇಂಟೈನ್ ಮಾಡ್ಬೋದು. ಯಾಕೆಂದ್ರೆ ಇದರಲ್ಲಿ ಹುಳ ರ್ಯಾಶ್ ಆಗಲ್ಲ ಜಾಸ್ತಿ. ಯಾಕೆಂದ್ರೆ ಇದಕ್ಕೆ ಬಿ ಸ್ಪೇಸ್ ಅಂತೀವಿ. ಆ ಬಿ ಸ್ಪೇಸ್ ನ ತುಂಬಾ ಚೆನ್ನಾಗಿ ಆಕ್ಯುರೇಸಿ ಆಗಿ
ನಾವು ಇದನ್ನ ಡಿಸೈನ್ ಮಾಡಿರ್ತೀವಿ. ಆದ್ರಿಂದ ಈ ಹುಳಗಳು ಜಾಸ್ತಿ ಕೋಪ ಬರಲ್ಲ, ಅದಕ್ಕೆ ಇವು ಜಾಸ್ತಿ ಕಚ್ಚಲ್ಲ. ಸೊ ಇವಾಗ ಇದನ್ನ ಏನಿದೆ ಈ ಕೆಳಗಡೆ ಹನಿ ಚೇಂಬರ್, ಇದು ಬ್ರೂಟ್ ಚೇಂಬರ್ ಅಂತೀವಿ. ಈ ಬ್ರೂಟ್ ಚೇಂಬರ್ ಅಲ್ಲಿ ಸ್ವಲ್ಪ ಜೇನುತುಪ್ಪ ಇರುತ್ತೆ. ಈ ಕಂಪ್ಲೀಟ್ಲಿ ಪೋರ್ಷನ್ ಬಂದು ಅದಕ್ಕೆ ಸಂಸಾರ ಮಾಡೋದಕ್ಕೆ, ಮರಿ ಮೊಟ್ಟೆಗಳು ಮಾಡ್ಕೊಳ್ಳೋದಕ್ಕೆ, ಜೀವನ ಮಾಡ್ಕೊಳ್ಳೋದಕ್ಕೆ, ಅವು ಸಂತಾನೋತ್ಪತ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಇದ್ರಲ್ಲಿರೋ ಜೇನುತುಪ್ಪನ ತೆಗೆದ್ರೆ ಎದ್ದೋಗ್ಬಿಡ್ತದೆ, ತೆಗಿಯಂಗಿಲ್ಲ. ಸೊ ಇದು ಒಂದ್ ಪೋರ್ಷನ್ ಅಲ್ಲಿ ಅದು ಜೀವನ ಮಾಡೋದಕ್ಕೆ ಬಿಟ್ಬಿಡ್ಬೇಕು. ಈ ಮೇಲ್ಗಡೆ ಪೋರ್ಷನ್ ಅಲ್ಲಿ ನಮ್ಗೆ ಹೆಂಗೆ ದುಡ್ಡು ಜಾಸ್ತಿ ಸಿಕ್ಕರೆ ಬ್ಯಾಂಕಿಗೆ ಹಾಕ್ತಿವೋ, ಕಾಡಲ್ಲಿ ಒಂದೇ ಸರಿ ಜಾಸ್ತಿ ಹೂವು ಬಿಟ್ರೆ ತಗೊಬಂದು ಇಲ್ಲೆಲ್ಲ ಜೇನುತುಪ್ಪನ ಸ್ಟೋರ್ ಮಾಡುತ್ತೆ. ಸೊ ಆ ಸ್ಟೋರ್ ಮಾಡಿದ ಜೇನುತುಪ್ಪನ ನಾವು ತಕೊಳ್ಳೋದು. ಇದು ಪ್ರೊಡಕ್ಷನ್. ಸೊ ಇದು ಯಾವಾಗ ಮಾಡುತ್ತಪ್ಪ ಅಂದ್ರೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಷ್ಟು ಮಂತ್ ಅಲ್ಲೂ ಎಲ್ಲಾ ಜಾತಿ ಗಿಡ ಮರಗಳು ಹೂವು ಬಿಡುತ್ತೆ. ಇವಾಗ ಸೀಸನ್ ಅಂತೀವಿ. ಬಿಸಿಲು ಸೀಸನ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇಷ್ಟು ತಿಂಗಳು ಕೂಡ ಸೀಸನ್. ಜನವರಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಸೋರ್ಸ್ ನಾವು ಕಲೆಕ್ಟ್ ಮಾಡಬಹುದು. ಡಿಸೆಂಬರ್ ಅಲ್ಲೂ ಸ್ಟಾರ್ಟ್ ಮಾಡಬಹುದು, ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು, ಅಕ್ಟೋಬರ್ ಸ್ಟಾರ್ಟ್ ಮಾಡಬಹುದು. ಈ 3 ಮಂತ್ ಅಲ್ಲಿ ಮಾಡದೇ ಇದ್ರು ಜನವರಿ ಎಂಡ್ ಒಳಗಡೆ ಮಾಡಬಹುದು. ಸೊ ಒಂದು ಆಪ್ಷನ್ ಇರುತ್ತೆ. ಆಮೇಲೆ ಫೆಬ್ರವರಿ ಎಂಡ್, ಮಾರ್ಚ್ ಎಂಡ್ ಮಾಡ್ತೀರ ಅಂದ್ರೆ ನಿಮ್ಗೆ ಲಾಸ್ ಇರುತ್ತೆ. ಸೊ ಅಷ್ಟು ಯೂಸ್ಫುಲ್ ಇರಲ್ಲ. ಸೊ ಇವಾಗ ಜೇನುಗೂಡು ಅಥವಾ ಜೇನು ಹುಳಗಳು ಅದು ಗುಣಮಟ್ಟವಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸೊ ಇದು ಏನಾಗುತ್ತಪ್ಪ ಅಂದ್ರೆ ನಾವು ಹುಳಗಳನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ಈ ಪೆಟ್ಟಿಗೆಯಲ್ಲಿ ಒಂದು 10,000 ಹುಳಗಳಿವೆ. 10,000 ಒಂದ್ ಪೆಟ್ಟಿಗೆ? ಒಂದ್ ಪೆಟ್ಟಿಗೆಯಲ್ಲಿ. ಸೊ ಇದೇ ಹುಳಗಳೇನಾದ್ರು 2 ಫ್ರೇಮು 3 ಫ್ರೇಮು ಬರೀ 500,000 ಹುಳಗಳಿವೆ ಅಂದ್ರೆ ಅದು ವೇಸ್ಟ್, ಅದು ಗುಣಮಟ್ಟ ಇಲ್ಲ ಅಂತ ಅರ್ಥ. ಸೊ ಇದು ಕಂಪ್ಲೀಟ್ಲಿ 4 ರಿಂದ 5 ತಿಂಗಳಲ್ಲಿ ನಾವು ಬಿಲ್ಡ್ ಮಾಡಿರ್ತೀವಿ, ಅಂದ್ರೆ ಸಂತಾನೋತ್ಪತ್ತಿ ಜಾಸ್ತಿ ಮಾಡಿಸಿರ್ತೀವಿ. ಸೊ ಈ ತರ ಹುಳ ಇರುವಂತ ಪೆಟ್ಟಿಗೆಗಳನ್ನ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಕ್ವಾಲಿಟಿಯಾಗಿ ಸಕ್ಸಸ್ಫುಲ್ ಆಗ್ಬೋದು. ಏನಾದ್ರು 2 ಫ್ರೇಮ್ 3 ಫ್ರೇಮ್ ಹುಳ ತಗೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಅವರು 6 ಫ್ರೇಮ್ ಮಾಡ್ಕೊಳ್ಳೋದಕ್ಕೆ 6 ತಿಂಗಳು ಟೈಮ್ ಹಿಡಿದ್ಬಿಡುತ್ತೆ, ಸೀಸನ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಇವೆಲ್ಲ ಸೇಲ್ ಆಲ್ರೆಡಿ ಕಸ್ಟಮರ್ ರೈತರುಗಳಿಗೆ ಕೊಡೋಕೆ ರೆಡಿ ಆಗಿರುವಂತ ಪೆಟ್ಟಿಗೆಗಳು. ಇವನ್ನ ಈಸಿಯಾಗಿ ಆಲ್ಮೋಸ್ಟ್ ಅವ್ರ ತೋಟಕ್ಕೆ ತಗೊಂಡ್ಬಿಡ್ಬೋದ್ರೆ ವಿತಿನ್ 2 ಮಂತ್ಸ್ ಅಲ್ಲಿ ಹನಿ ಬರುತ್ತೆ. ತಗೊಂಡೋಗಿದ್ 1 ವೀಕ್ ಅಲ್ಲೇ ಅವ್ರಿಗೆ ಪರಾಗಸ್ಪರ್ಶ ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ 10,000 ಹುಳ ಇರುವಂತದ್ದು. ನೀವ್ ಯಾರಿಗಾದ್ರೂ ಬೇಕಾದ್ರೆ ವಿತ್ ಜೇನು ನೊಣದ ಜೊತೆನೆ ಪೆಟ್ಟಿಗೆ ತಗೊಂಡೋಗ ಅವ್ರಿ ಬಾಕ್ಸ್, ಟ್ರೈನಿಂಗು, ಹುಳ ಮತ್ತೆ ಫೀಡರು ಮತ್ತೆ ಸೇಫ್ಟಿ ಕಿಟ್ ಎಲ್ಲ ಪ್ರತಿಯೊಂದನ್ನು ಕೊಡ್ತೀವಿ. ಸೊ ಇದನ್ನೇನಾದ್ರು ಹ್ಯಾಂಡ್ಲಿಂಗ್ ಮಾಡ್ಬೇಕು ಅಂದ್ರೆ ಲೈಟರ್ ಸ್ಮೋಕ್ ಹಾಕ್ಬೇಕಾಗುತ್ತೆ. ಯಾಕೆ ಸ್ಮೋಕ್ ಹಾಕ್ಬೇಕು ಅಂದ್ರೆ ಇವು ಬಾಕ್ಸ್ ಅಲ್ಲೇ ಹುಟ್ಟಿ ಬಾಕ್ಸ್ ಅಲ್ಲೇ ಬೆಳೆದಿರೋವು. ಇವನ್ನ ನಾವು ಏನೇ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಬಂದಿದ್ದ ಸಮಯದಲ್ಲಿ ಲೈಟರ್ ಸ್ಮೋಕ್ ಕೊಟ್ಟು ರೂಢಿ ಮಾಡ್ಕೊಂಡಿರ್ತೀವಿ. ಇಷ್ಟೇ, ಜಾಸ್ತಿ ಹಾಕಂಗಿಲ್ಲ. ಎಷ್ಟಾದ್ರೆ ಮುಗೀತು ಅಷ್ಟೇ. ಸೊ ಇದು ಸ್ಪೇರ್ ಇರುತ್ತೆ, ಎತ್ಬೋದೆಲ್ಲ. ಅಂದ್ರೆ ಇದು ಫುಡ್ ಹಾಕಿರೋದು ಅಷ್ಟೇ? ಹಾ, ಇದು ಹೊಸ ಜಾಗ ತಗೊಂಡೋದಾಗ ಮತ್ತೆ ಮಳೆಗಾಲ ಚಳಿಗಾಲ ಬಂದಾಗ ಕೃತಕ ಆಹಾರ ಕೊಡಬೇಕು. ಅದು ಬೋಲಲ್ಲಿ ಅಂದ್ರೆ ಏನ್ ಹಾಕಿರ್ತೀರಾ ಅದಕ್ಕೆ? ಶುಗರ್ ವಾಟರ್ ಹಾಕಿರ್ತೀವಿ. ಅದೇನಪ್ಪಾ ಅಂದ್ರೆ ಎಲ್ಲೂ ಹೊರಗಡೆ ಹೋಗಕ್ ಆಗದಿರೋ ಪರಿಸ್ಥಿತಿ, ವಾತಾವರಣ ಚೇಂಜ್ ಆದಾಗ ಕೊಡ್ಬೇಕಾಗುತ್ತೆ. ಒಂದು ಪೆಟ್ಟಿಗೆಯಲ್ಲಿ ಎಷ್ಟು ಜೇನುತುಪ್ಪ ತೆಗಿಬೋದು? ಮಿನಿಮಮ್ 3 kg ಇಂದ ಹಿಡಿದು 10 kg ತನಕ ತೆಗಿತೀವಿ. 10 kg ವರೆಗೂ ತೆಗಿಬೋದು. ಒಂದು ಪೆಟ್ಟಿಗೆಯಲ್ಲಿ ಎಷ್ಟು ದಿನ ಆದ್ಮೇಲೆ ನಾವು ಜೇನುತುಪ್ಪನ ಕಲೆಕ್ಟ್ ಮಾಡ್ಕೋಬಹುದು? ಈ ಬಾಕ್ಸ್ಗೆ 25 ದಿನಕ್ಕೆ ಜೇನುತುಪ್ಪ ಮಾಡೋ ಕೆಪಾಸಿಟಿ ಇರುತ್ತೆ. 25 ದಿನಕ್ಕೆ? 25 ಡೇಸ್ಗೆ ಮಾಡುತ್ತೆ, ಹೂವು ಚೆನ್ನಾಗಿತ್ತು ಅಂದ್ರೆ. ಮಿನಿಮಮ್ 2 ಮಂತ್ಸ್ ಮೇಲ್ಗಡೆ ಜೇನುತುಪ್ಪ ಕಟ್ತಿದೆ. ಎಲ್ಲಿದೆ ಜೇನುತುಪ್ಪ? ಅದಾ ಆ ಪೋರ್ಷನ್ ಮಾತ್ರ ತಗೋಬೇಕಾ? ಹೌದು, ಇದು ಮಾತ್ರ ತಗೋಬೇಕು. ಇನ್ನು ಜಾಸ್ತಿ ಕಟ್ಟುತ್ತೆ. ಅಂದ್ರೆ ಇದು ಕೆಳಗಡೆ ಪೋರ್ಷನ್ ಎಲ್ಲ ಅದಕ್ಕೆ ಉಳಿಯಕ್ ಬಿಡ್ಬೇಕು. ಹೌದು, ಅದು ಜೀವನ ಮಾಡೋದಕ್ಕೆ ಬಿಡ್ಬೇಕು. ಸೊ ಇಲ್ಲೇನ್ ನೋಡ್ತಾ ಇದೀರಾ, ಇವೆಲ್ಲ ಕೆಲಸಗಾರ ನೊಣಗಳು. ಇದು ಗಂಡು ನೊಣ. ಇದು ಇದ್ರಲ್ಲಿ 3 ತರ ನೊಣ ಬರುತ್ತೆ. ಇದು ಗಂಡು ನೊಣ, ಹಿಂದೆ ಬ್ಲಾಕ್ ಇರುತ್ತೆ, ಫುಲ್ ಶೇಪ್ ಸಿ ಟೈಪ್ ಅಲ್ಲಿ ಇರುತ್ತೆ. ನೀವು ರಾಣಿ ಜೇನುನೊಣ ಹೆಂಗ್ ಕಂಡು ಹಿಡಿತೀರಾ? ಅದೇ ತೋರಿಸ್ತೀನಿ ಇವಾಗ. ಇದ್ರಲ್ಲಿ ಯಾವ್ದಾದ್ರು ಒಂದು ರಾಣಿ ಇರುತ್ತೆ, ಅದು ಸಿಗೋದು ತುಂಬಾ ಚಾಲೆಂಜು. ಸಿಕ್ಕೋರು ತೋರಿಸ್ತೀನಿ. ಬ್ರೀಡಿಂಗ್ ಮಾಡೋದು ರಾಣಿ ಜೇನುನೊಣ ಒಂದೇನಾ? ಹೌದು, ಮರಿ ಮೊಟ್ಟೆ ಎಲ್ಲ ಅದೊಂದೇ ಇಡೋದು. ಇದ್ರಲ್ಲಿ ಜೇನು ನೊಣಗಳಲ್ಲಿ ಹೆಚ್ಚು ಕಾಲ ಬದುಕೋ ಜೇನು ಯಾವ್ದು? ರಾಣಿನೇ. ಗಂಡು ಕೆಲಸಗಾರ ಎಲ್ಲ ಬೇಗ ಸತ್ತೋಗುತ್ತೆ. ಅಂದ್ರೆ ಇವ್ರು ಬದುಕೋ ಕಾಲ ಎಷ್ಟು ಜೇನು ನೊಣದ್ದು? ಕೆಲಸಗಾರ ನೊಣ 48 ದಿನ, ರಾಣಿ ನೊಣ 3 ರಿಂದ 4-5 ವರ್ಷ. ಇಲ್ಲಿದೆ ನೋಡಿ. ಇದೇ ರಾಣಿ. ಇಡೀ ಗೂಡಿಗೆ ಇದೊಂದೇ. ಈ ರಾಣಿ ಇದ್ರೇನೆ ಮರಿ ಮೊಟ್ಟೆಗಳು, ರಾಣಿ ಇದ್ರೇನೆ ಗೂಡು. ಇವೆಲ್ಲ ಬದುಕಿರೋದು ಇದೊಂದು ಹುಳಿನ ಮೇಲೆ.